ನಾವು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಮಸಾಲೆ ದೋಸೆ ತಿನ್ನಬೇಕು ಅಂದರೆ ನಾನು 15 ದಿವಸ ಕಾಯ್ತಾ ಇದ್ವಿ ನಾವು. ಅಯ್ಯೋ ದೇವ್ರೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಶೈ ನೇಚರ್ ನಂದು. ಓಕೆ. ಸ್ವಲ್ಪ ಅಷ್ಟೊಂದು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಅದು ನಿಮ್ಮ ಕುಟುಂಬದ ಮೊದಲನೇ ಸೆಲೆಬ್ರಿಟಿ ನಮ್ಮ ಸುರೇಶ್ ಹೆಬ್ಳಿಕರ್ ಹೌದು. ಸರ್, ನಿಮ್ಮ ಚಿಕ್ಕಪ್ಪ. ಅವಾಗ ನಿಮಗೆ ನಿಮ್ಮ ಚಿಕ್ಕಪ್ಪ ಒಬ್ಬರು ಆ್ಯಕ್ಟ್ರು, ಅವ್ರನ್ನ ಜನ ಹಿಂಗೆ ಕರ್ನಾಟಕ ಜನತೆ ನೋಡಿದರೆ ಇವೆಲ್ಲ ಅರಿವಿತ್ತ ಜ್ಞಾಪಕ ಇರುತ್ತಲ್ಲ? ಇರಲಿಲ್ಲ. ನಾವು 2 ವೀಲರಲ್ಲಿ ಅವ್ನು ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗೋದೇ ನಮಗೊಂದು ಸಂಭ್ರಮ. ಅದು ಆವಾಗ ಅದೇ ಒಂದು ಅದರಲ್ಲಿ ನಮ್ಮಲ್ಲಿ ಕಾಂಪಿಟೇಷನ್ ಅದು. ಅಂಥವ್ರು ಬೇಕು ಸರ್ ನಮ್ಮಲ್ಲಿ. ಯಾಕಂದರೆ ಇಲ್ಲಿ ನೋಡಿ ಒಂದು ನನ್ನ ಕಿಟಕಿಯಲ್ಲಿ ಎಲೆ ಬರ್ತಾ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು ಮರ ಕಡಿತಾರೆ. ಆ ಒಂದು ಮರದ ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ. ನೋಡಿ, ಕೆಲಸ ಅಂತ ಸಿನಿಮಾಗೆ ಸಂಬಂಧಪಟ್ಟಿದ್ದು, ಟಿವಿಗೆ ಸಂಬಂಧಪಟ್ಟಿದ್ದು ಫಸ್ಟ್ ಯಾವುದು ನಿಮ್ಮದು? ಸಿನಿಮಾನ ಟಿವಿನ ಫಸ್ಟ್? ಸಿನಿಮಾ. ಯಾವುದು ಫಸ್ಟ್ ಸಿನಿಮಾ ಸರ್? ಸೊ ನಾನು ಹೀರೋ ಕಮ್ ಮ್ಯಾನೇಜರ್ ಕಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಇದ್ದೆ ನಾನು. ಎಲ್ಲ ನಾನು ಹಿಂಗೆ ಕ್ಯಾಮ್ರಾ ಮುಂದೆ ಹಿಂಗೆ ನಿಂತ್ಕೊಂಡು ಒಂದೇನೋ ಡೈಲಾಗ್ ಹೇಳಬೇಕು. ಪಕ್ಕದವ್ನು ಬಂದು ಹೀರೋನಿಗೆ ಮಲ್ಲಿಗೆ ಹೂ ಬೇಕಂತೆ ತೊಗೊಂಬರ್ತೀರಾ, ಯಾರು ಕಳಿಸೋದು? ತಾಳು ಈ ಶಾರ್ಟ್ ಮುಗಿಸ್ಕೊಂಡು ನಾನೇ ಹೋಗಿ ತೊಗೊಂಬರ್ತೀನಿ ಅಂತ. ಇಂಥ ಪರಿಸ್ಥಿತಿಗಳು. ನೂರೊಂದು ನೆನಪು. ಈ ಕೂಡು ಕುಟುಂಬ ಅಂತ ಹೇಳಿದ್ರೆ ಇವೆಲ್ಲ ಈ ಸಿನಿಮಾಗಳ ಆಸಕ್ತಿ ಇತ್ತ? ಪಿಕ್ಚರ್ಗೆ ಹೋಗ್ತಾ ಇದ್ದಾರೆ ಎಲ್ಲರೂ, ಫ್ಯಾಮಿಲಿ ಗಿಮ್ಲಿ ಎಲ್ಲನೂ ಹೋಗ್ತಾ ಇದ್ವಿ. ಯಾಕಂದರೆ ಒಂದು ಸಿನಿಮಾ ಹೋಗ್ಬೇಕು ಅಂದರೆ ಎಷ್ಟು ಜನ ಅದೇ ಕರ್ಕೊಂಡು ಹೋಗೋದು ಒಂದು ತಮಾಷೆ ಅಲ್ಲ. ನಾವು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಮಸಾಲೆ ದೋಸೆ ತಿನ್ನಬೇಕು ಅಂದರೆ ನಾನು 15 ದಿವಸ ಕಾಯ್ತಾ ಇದ್ವಿ ನಾವು. ಅಯ್ಯೋ ದೇವ್ರೆ. ಯಾಕಂದರೆ ಅವ್ರದ್ದು ಪಾಪ ಅವಾಗೆಲ್ಲ ಸ್ಯಾಲ್ರಿ ಎಲ್ಲ ಕಮ್ಮಿ ಇರೋದು, 2,000 ರೂಪಾಯಿ 3,000 ರೂಪಾಯಿ ಮಂತ್ಲಿ ಆ ಟೈಮ್ನಲ್ಲಿ. ಅದರಲ್ಲಿ ನಮ್ಮದು ಒಂದು ಗ್ಯಾರೇಜ್ ಒಂದಿತ್ತು, ಆಟೋಮೊಬೈಲ್ ಇದಿತ್ತು. ಅಲ್ಲಿ ಸಂಜೆ ಹೋಗೋರು ನಾವು, ನಮ್ಮ ತಂದೆ ಜೊತೆ ಹೋಗೋದು. ಏನಾದರೂ ಇವತ್ತು ಮಸಾಲೆ ದೋಸೆ ಸಿಗ್ಬೋದು ಅನ್ನೋ ಹೋಪ್ಸ್ ಮೇಲೆ ತುಂಬ ಹೋಗೋದು. ಆಮೇಲೆ ಪಾಪ ಅವ್ರ ಕಷ್ಟ ಏನಿತ್ತು ಅನ್ನೋ ಗೊತ್ತಿಲ್ಲ. ಮನೆಗೆ ಬಂದು ಮತ್ತೆ ಮತ್ತು ಜೋಳದ ರೊಟ್ಟಿ, ಸಾರು, ಪಲ್ಯ ತಿನ್ನೋದು ಅದೇ ಬರ್ತಿತ್ತು. 15 ದಿವಸ 20 ದಿವಸ ಆದಮೇಲೆ ಒಂದು ದಿವಸ ಇವತ್ತು ಲಾಟ್ರಿ ಹೊಡೆದಾಗ ನಮ್ಗೆ ದೋಸೆ ಸಿಗೋದು. ಅಷ್ಟು ಅಪರೂಪ ದೋಸೆ ನಮಗೆ. ಅಲ್ಲ ನೋಡಿ ಎಷ್ಟು ಚಂದ ಸರ್ ಆ ದಿವಸಗಳು ನಿಜವಾಗ್ಲೂ. ಆ ಹಬ್ಬ ಬಟ್ಟೆ ತೊಗೋಬೇಕು ಅಂದರೆ ಅಯ್ಯೋ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಹೋಗೋದೇ ಸಂಭ್ರಮ ಅದು. ಯಾಕಂದ್ರೆ ಹಬ್ಬಕ್ಕೆ ಮಾತ್ರ ಬಟ್ಟೆ ಸಿಗೋದು. ಬೇರೆ ದಿವಸ ಈಗೆಲ್ಲ ಹೋಗಿ ಆನ್ಲೈನಲ್ಲಿ ಇದು ಮಾಡಿದೆ, ನಾನು ಬಟ್ಟೆ ತೊಗೊಂಡೆ, ನನಗೆ ಇಷ್ಟ ಇದು ಚೆನ್ನಾಗಿದೆ ಹಂಗಿಲ್ಲ. ಹಬ್ಬ ಬಂದರೆ ಬಟ್ಟೆ, ಅಥವಾ ನಿನ್ನ ಬರ್ಡೇಗೆ ಬಟ್ಟೆ, ಏನೋ ನೀನು ಒಂದು ಗಿಫ್ಟ್. ಜನರಲ್ಲಾಗಿ ಯಾವ ಹಬ್ಬ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ? ನಮ್ಮಲ್ಲಿ ನಾವು ದೀಪಾವಳಿ, ಗಣೇಶನ ಹಬ್ಬ, ಯುಗಾದಿ, ಪಟಾಕಿ ಸಿಕ್ಕಾಪಟ್ಟೆ ಎಲ್ಲ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ನಮ್ಮ ಹುಡುಗರೇ ನಮ್ಮ ಏಜು ಒಂದು ಎರಡು ಏಜ್ ಗ್ಯಾಪ್ನಲ್ಲಿ ಒಂದು 10 ಜನ ಇದ್ದೀವಿ ನಾವು ಹುಡುಗರು. ಗ್ಯಾಂಗು ನಮ್ಮ ಗ್ಯಾಂಗ್ ಅಂದ್ರೆ ಹೊರಗಿನ ಗ್ಯಾಂಗ್ ಅಲ್ಲ, ಮನೆಯೇ ಗ್ಯಾಂಗ್. ನನ್ನ ಕಸಿನ್ಸು, ನನ್ನ ತಮ್ಮ, ನಮ್ಮ ಅಣ್ಣ ಎಲ್ಲ ಒಂದು ಗ್ಯಾಂಗು. ನಿಮ್ಮ ಕುಟುಂಬದ ಮೊದಲನೇ ಸೆಲೆಬ್ರಿಟಿ ನಮ್ಮ ಸುರೇಶ್ ಹೆಬ್ಳಿಕರ್ ಸರ್, ನಿಮ್ಮ ಚಿಕ್ಕಪ್ಪ. ಅವಾಗ ನಿಮಗೆ ನಿಮ್ಮ ಚಿಕ್ಕಪ್ಪ ಒಬ್ಬರು ಆ್ಯಕ್ಟ್ರು, ಅವ್ರನ್ನ ಜನ ಹಿಂಗೆ ಕರ್ನಾಟಕ ಜನತೆ ನೋಡಿದರೆ ಇವೆಲ್ಲ ಅರಿವಿತ್ತ ಜ್ಞಾಪಕ ಇರುತ್ತಲ್ಲ? ಇರಲಿಲ್ಲ. ಯಾಕಂದರೆ ಅವರು ಎಲ್ಲಿ ನಮಗೆ ನೋಡೋಕೆ ಸಿಗೋದು ಅಪರೂಪ ಆಗಿಬಿಟ್ಟಿದ್ರು. ಅವ್ರು ಬೆಂಗಳೂರು, ನಾವೆಲ್ಲ ಧಾರವಾಡದಲ್ಲಿ ಇರ್ತಾಯಿದ್ವಿ. ಚಿಕ್ಕಪ್ಪ ಬಂದ ಅವ್ರನ್ನ ನೋಡೋದೇ ಒಂದು ಸಂಭ್ರಮ ನನಗೆ. ಅಲ್ಲಿ ನಮಗೆಲ್ಲ ಅವಾಗೆಲ್ಲ 2 ವೀಲರು ಕಾರ್ ಇರ್ತಿತ್ತು. ಬಟ್ ನಾರ್ಮಲಿ ಅವರು ಈಸ್ ಅ ನೈಸ್ ಪರ್ಸನ್, ವೆರಿ ಡೌನ್ ಟು ಅರ್ತ್ ಪರ್ಸನ್. ಅವರು ಯಾವತ್ತು ನಾನು ಆರ್ಟಿಸ್ಟು, ದೊಡ್ಡ ಶೋಕಿ ಮಾಡಬೇಕು, ನಾನು ಕಾರಲ್ಲಿ ಓಡಾಡಬೇಕು ಹಾಗೇನಿಲ್ಲ. ಬರೋ 2 ವೀಲರ್ ತೊಗೊಳೋರು, ಬಾ ಒಂದು ರೌಂಡ್ ಹೋಗೋರು ಬಾ ಅಂತನೋರು. 2 ವೀಲರ್ನಲ್ಲಿ ಅವರಿಗೆ ಕೆರೆ ಗೀರೆ ಇವೆಲ್ಲ ಇಷ್ಟ ತುಂಬ. ಹೇಳಿದ್ರು ಕೆರೆಗೆ ಹೋಗೋದು, ಅಲ್ಲಿ ಅದೊಂದು ಇದಕ್ಕೆ ಹೋಗೋದು, ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ಳೋದು. ನಾವು 2 ವೀಲರಲ್ಲಿ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗೋದೇ ನಮಗೊಂದು ಸಂಭ್ರಮ ಅದು ಆವಾಗ. ಅದೇ ಒಂದು ಅದರಲ್ಲಿ ನಮ್ಮಲ್ಲಿ ಕಾಂಪಿಟೇಷನ್ ಅದು, ಯಾರು ಕರ್ಕೊಂಡು ಹೋಗೋದು ಅಂತ. ಇನ್ನೊಂದೇನಿತ್ತು ಅಂದರೆ ಸ್ಕೂಟ್ರು. ಅವರು ಎಲ್ಲ ಹೋಗಿ ಬಂದಮೇಲೆ ಟ್ಯಾಂಕ್ ಫುಲ್ ಪೆಟ್ರೋಲ್ ಮಾಡಿಸೋರು, ಹುಡುಗರು ಓಡಾಡಲಿ ಅಂತೇಳಿ. ಸೊ ಸುರೇಶ್ ಹೆಬ್ಳಿಕರ್ ಸರ್ ಒಂದು ಪ್ರಕೃತಿ ಪ್ರಿಯರು, ಅಂದರೆ ನೇಚರ್ ಲವರ್. ನಿಮ್ಗೆ ಫ್ಯಾಮಿಲಿನಲ್ಲಿ ಬೇರೆ ನಿಮಗೂ ಸೇರಿಸಿ ಇನ್ಯಾರಿಗಾದ್ರೂ ಈ ಪರಿಸರ ಇದ್ರ ಬಗ್ಗೆ ಕಾಳಜಿ, ಪ್ರೀತಿ? ಅಲ್ಲ, ಎಲ್ರಿಗೂ ಪರಿಸರದ ಬಗ್ಗೆ ಎಲ್ರಿಗೂ ಇತ್ತು, ಹಾಗೇನಿಲ್ಲ. ಬಟ್ ಇವ್ರು ಸ್ವಲ್ಪ ಅದ್ರ ಬಗ್ಗೆ ಕೆಲಸ ಮಾಡಿದರು, ಹೆಚ್ಚಾಗಿ ಕೆಲಸ ಮಾಡಿದರು. ನಮ್ಮಲ್ಲಿ ನಾವೆಲ್ಲರೂ ಬರೀ ನೋಡ್ತಿದ್ವಿ, ಕೇಳ್ತಿದ್ವಿ, ಸುಮ್ಮನೆ ಆಗ್ತಿದ್ವಿ. ಅವ್ರು ಹಂಗೆ ಮಾಡ್ತಿರ್ಲಿಲ್ಲ. ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಅದು ಹೋಗಿ ಹೊಡೆದಾಡೋರು, ಫೈಟ್ ಮಾಡೋರು. ಇವತ್ತಿಗೂ ಈಸ್ ಡೂಯಿಂಗ್ ಅಲ್ಲ, ಫೈಟ್ ಮಾಡೋರು. ಅಂಥವ್ರು ಬೇಕು ಸರ್ ನಮ್ಮಲ್ಲಿ. ಯಾಕಂದರೆ ಇಲ್ಲಿ ನೋಡಿ ಒಂದು ನನ್ನ ಕಿಟಕಿಯಲ್ಲಿ ಎಲೆ ಬರ್ತಾ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು ಮರ ಕಡಿತಾರೆ. ಆ ಒಂದು ಮರದ ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ. ನೋಡಿ, ಅದೊಂದು ಜೀವ ಅಂತಲೇ ಯಾರು ಕನ್ಸಿಡರ್ ಮಾಡಲ್ಲ ಅದನ್ನು. ಇವರು ಎಷ್ಟು ಹೋರಾಡಿದ್ದಾರೆ ಪರಿಸರಗೋಸ್ಕರ, ನಿಜ, ತುಂಬ ಹೋರಾಡಿದ್ದಾರೆ. ಸೊ
ಬಾಲ್ಯದಲ್ಲಿ ಸುರೇಶ್ ಹೆಬ್ಳಿಕರ್ ಅಂದರೆ ನಿಮ್ಗೆ ಏನು ನೆನಪು? ಇದು ಒಂದು ಈ ಪೆಟ್ರೋಲ್ ಗಾಡಿ ಓಡಿಸೋದು, ಅದು ಬಿಟ್ಟು ಅವ್ರ ಜೊತೆ ಪಿಕ್ಚರ್ ಎಲ್ಲರೂ ಅವರೇ ಆ್ಯಕ್ಟ್ ಮಾಡಿರೋ ಪಿಕ್ಚರ್ಗೆಲ್ಲರೂ ಕರ್ಕೊಂಡು ಹೋಗಿದ್ದು ಆ ಥರದ್ದು ಇಲ್ಲ, ಆ ಥರ ಏನು ಮಾಡಿಲ್ಲ. ಓಕೆ. ಅವರು ಅದೇ ನಾ ಹೇಳಿದ್ದೆ ನಿಮಗೆ, ಅವ್ರು ಬಂದರೆ ನಾವೆಲ್ಲ ಒಂದು ಕಡೆ ಹಿಂಗೆ ನಿಂತ್ಕೊಂಡು ಅಯ್ಯೋ ಚಿಕ್ಕಪ್ಪ ಪಿಕ್ಚರಲ್ಲಿ ಥಿಯೇಟ್ರಲ್ಲಿ ಇದರಲ್ಲಿ ಸ್ಕ್ರೀನ್ ಮೇಲೆ ಬರ್ತಾರೆ ಅವರು. ಅವ್ರು ಎಷ್ಟೊಂತ ಎಲ್ಲರೂ ಹೆಂಗೆ ಇದು ಮಾಡೋದು. ಅವ್ರು ಬಂದು ಏನು ಕೆಲಸದ ಮೇಲೆ ಬಂದಿರೋರು, ಅದರಲ್ಲಿ ಎಲ್ಲೋ ಮಧ್ಯದಲ್ಲಿ ಒಂದು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಮತ್ತೆ ಎಲ್ಲೋ ಹೊರಟು ಹೋಗ್ಬಿಡೋರು. ಸಿಗೋದೇ 1 hour ಸಿಗ್ತಿದ್ರು ನಮಗೆ ಅವರು. ಎಸ್ ಸರ್. ಇನ್ನು ನೀವು ನಿಮ್ಮ ಅಣ್ಣ ನಿಮ್ಮ ತಂಗಿ, ನಿಮ್ಮ 3 ಜನದ ಬಾಂಡಿಂಗ್ ಬಗ್ಗೆ ಹೇಳೋದಂದ್ರೆ, ನಮ್ಮಲ್ಲಿ ಏನಾಗ್ತಿತ್ತು ಅಂದರೆ ನನ್ನ ಸ್ವಂತ ಅಣ್ಣ, ನನ್ನ ಸ್ವಂತ ತಂಗಿ ಹೀಗಿರ್ತಿರ್ಲಿಲ್ಲ. ನಮ್ಮದು ಒಂದು 8 ಜನ, ಅವನು ನಾನು ಕಸಿನ್ಸ್ ಎಲ್ಲ ಸೇಮ್ ಈಕ್ವಲ್ ಆಗಿ ನೋಡ್ತಾ ಇದ್ವಿ ನಾವು ಎಲ್ಲರನ್ನೂ. ಅಂದ್ರೇನು ಅವನು ಸ್ವಂತ ಅಣ್ಣ ಅಥವಾ ಸ್ವಂತ ತಮ್ಮ ಅದೇ ಥರ ಇರ್ತಿತ್ತು. ನಮ್ಮದು ಆ ಥರ ಬೈಫರ್ಕೇಟ್ ಮಾಡ್ತಾ ಇರಲಿಲ್ಲ ನಮ್ಮಲ್ಲಿ ಯಾವತ್ತು. ಸೋ ನೈಸ್. ಭೇದ ಭಾವ ಇರಲಿಲ್ಲ. ನನ್ನ ಮಗನಿಗೆ ಒಂದು ತೂತು ಜಾಸ್ತಿ ಹಾಕಬೇಕು ಅವೆಲ್ಲ ಕಾನ್ಸೆಪ್ಟ್ ಇಲ್ಲ. ಹಾಕಿದರೆ ಎಲ್ಲರೂ ಹಾಕಬೇಕು, ಇಲ್ಲಾಂದ್ರೆ ಯಾರಿಗೂ ಇಲ್ಲ. ವಂಡರ್ಫುಲ್, ಸೋ ನೈಸ್. ಈಗ ಮನೆಯಲ್ಲಿ ಯಾರಿದ್ದಾರೆ ಸರ್ ಅಲ್ಲಿ? ಈಗ ನಮ್ಮ ಕಸಿನ್ ಇದ್ದಾರೆ. ಓಕೆ. ಬಟ್ ಅಲ್ಲಿ ಏನಾದರೂ ಒಂದು ಫಂಕ್ಷನ್ ಆದರೆ ಮತ್ತೆ ಒಂದು 3 ಜನ ಡಬಕ್ಕಂತ ಇರ್ತಾರೆ ಅಲ್ಲಿ. ಸೇರ್ತಿರೋ ಎಲ್ಲರೂ? ಅವಾಗೆಲ್ಲ ಈ ದಿವಸಗಳ ಮೆಲುಕು ಹಾಕೋದೇ ಜಾಸ್ತಿ ಅಂತ ಕಾಣುತ್ತೆ ಎಲ್ಲ ಒಟ್ಟಿಗೆ ಸೇರಿದಾಗ. ಎಸ್. ಸ್ಕೂಲಲ್ಲಿ ನೀವು ಈ ಅಕಾಡೆಮಿಕ್ಸಲ್ಲಿ ಓಕೆ ಆ್ಯಾವ್ರೇಜ್ ಆಗಿದೆ ಅಂತ ಹೇಳಿದ್ರೆ, ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಹೇಗಿದ್ರಿ? ನಾನು ಸ್ಟಾರ್ಟಿಂಗ್ ಸ್ವಲ್ಪ ಶೈ ನೇಚರ್ ನಂದು. ಓಕೆ. ಸ್ವಲ್ಪ ಅಷ್ಟೊಂದು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಅದು ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಅವೆಲ್ಲ ನಾವು ಒಂಥರ ಇದು ಮುಜುಗರ. ಬಟ್ ನಾನು ಅದಾದಮೇಲೆ ಕೆಲವು ನಾಟಕದಲ್ಲೆಲ್ಲ ಮಾಡಿದ್ದೆ. ಅಲ್ಲಿ ಅಭಿನಯ ಭಾರತಿ ಅಂತಂದು ಇದರಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾಟಕದಲ್ಲಿ. ಅದಾದಮೇಲೆ ಬೆಂಗಳೂರು ಶಿಫ್ಟ್ ಆದೆ ನಾನು. ನಂದು ಡಿಗ್ರಿ ಮುಗಿದ ಮೇಲೆ. ಇದೆ ಕಾಲೇಜ್ ನೀವು ಬಂದಿದ್ದು? ಬಿಕಾಮ್ ಮುಗಿತು ನಂದು. ಯಾವ ಕಾಲೇಜು ಅಲ್ಲಿ ನೀವು? CSI ಕಾಲೇಜ್. CSI ಕಾಲೇಜು. ಕಾಲೇಜ್ ಡೇಸಲ್ಲಿ ಹೇಗಿದ್ರಿ? ಚಕರಿಕರ್ ಹೊಡೋದು, ಫ್ರೆಂಡ್ಸ್ ಜೊತೆ ಅಡ್ಡಾಡೋದು? ಸೇಮ್ ಅಲ್ಲಿ ಸ್ಕೂಲಲ್ಲಿ ಹೇಳಿತ್ತು ಅದೇ ಕಂಟಿನ್ಯೂ ಆಯ್ತಲ್ಲ. ಸೇಮ್ ಗಾಳಿಗಿರಿ ಎಲ್ಲ ಸೇಮ್ ಕಂಟಿನ್ಯೂ ಆಯಿತು. ನಮ್ಮೊಂದು ಗ್ಯಾಂಗ್ ಇರ್ತಾ ಇತ್ತು. ನಾವಾಗೆಲ್ಲ ಒಂದು ಗ್ಯಾಂಗ್ ಅಂದ್ರೂ ಒಂದು 10 ಜನ 15 ಜನ ಅಲ್ಲ, ಒಂದು 20 ಜನ ಗ್ಯಾಂಗು. ಎಲ್ಲ ಟ್ರಿಪ್ ಹೋಗೋದು, ಇದು ಮಾಡೋದು, ಪಿಕ್ನಿಕ್ಕು ಚೆನ್ನಾಗಿತ್ತು. ನನಗೆ ಎಲ್ಲ ಸಿಕ್ಕಿದ್ರು ನಮ್ಮ ಹಳೆಯ ನಮಗೆ ದೋಸ್ತಗಳಿಗಿಂತ ಟೀಚರ್ಸ್ ಭಾಳ ಖುಷಿ ಕೊಡ್ತು. ಈಗ ಅಪ್ಪ ಅಮ್ಮನಿಗೆ ಒಂದು ಆಸೆ ಇರುತ್ತೆ, ಮಗನ ಏನೋ ಒಂದು ಈ ಥರ ಒಂದು ಕೆಲಸ ಈ ಥರದೊಂದು ಓದಿಸ್ಬೇಕು, ಈ ಥರದೊಂದು ಕೆಲಸಕ್ಕೆ ಆ ಥರ ಅಪ್ಪ ಅಮ್ಮ ಏನಾರು ನಿಮ್ಮನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು? ಇಲ್ಲ, ನಮ್ಮಲ್ಲಿ ಯಾವತ್ತೂ ಯಾರೂ ರಿಸ್ಟ್ರಿಕ್ಟ್ ಮಾಡಿಲ್ಲ. ನೀನು ಏನು ಇಷ್ಟನೋ ಅದನ್ನು ಮಾಡೋದು. ವಂಡರ್ಫುಲ್. ಯಾವತ್ತೂ ನೀನು ಇದನ್ನೇ ಮಾಡಬೇಕು, ಕಂಪಲ್ಸರಿ ಯಾವುದೇ ಬಲವಂತ ಇರಲಿಲ್ಲ. ನಮ್ಮ ತಂಗಿ ಸಿಸ್ಟರ್, ಅವಳು ಯಾವುದದು ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ಸ್ ಮಾಡಿದ್ಲು ಅವಳು. MSW ಮಾಡಿದ್ಲು ಅವಳು. ಸೊ ಅವಳು ಬೇರೆ ಫೀಲ್ಡ್, ಅವ್ಳಿಗೆ ಏನು ಇಷ್ಟ ಇತ್ತು ಅವಳು ಆ ಥರ ಏನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ನಮ್ಮ ಮನೇಲಿ. ಅಣ್ಣ ಏನು ಮಾಡ್ಕೊಂಡಿದ್ರು ಸರ್? ಅಣ್ಣನೂ ಇಂಜಿನಿಯರಿಂಗ್ ಆಗಿದೆ ಒಂದು. ಈಸ್ ವರ್ಕಿಂಗ್ ಇನ್ ಸಮ್ ಪ್ರೈವೇಟ್ ಫ್ಯಾಕ್ಟ್ರಿ. ನೈಸ್. ಸೊ ನಮ್ಮ ಚಿಕ್ಕಪ್ಪ ಆದ್ಮೇಲೆ ಇಂಡಸ್ಟ್ರಿಗೆ ಬಂದಿದ್ದು ನಾನೇ. ಅದೇ ಇವಾಗ ನೆಕ್ಸ್ಟ್ ಬರ್ತೀನಿ. ಇವಾಗ ಬೆಂಗಳೂರಿಗೆ ಬಂದ್ರಿ ಅಂತೀರಿ, ಯಾವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು? ಆಯಿತು, ನಾ ಬೆಂಗಳೂರಿಗೆ ಬಂದು ಒಂದು 25 ವರ್ಷ ಆಯಿತು. ಬೆಂಗಳೂರಿಗೆ ಅಂದರೆ ಏನು ಕೆಲಸದ ಮೇಲೆ ಬಂದಿದ್ದ? ನನಗೂ ಅವಾಗ ನಮ್ಮ ಚಿಕ್ಕಪ್ಪನ ನೋಡಿ ಆಸೆ ಉಟ್ಕೊಂಡು ಬಿಡ್ತು ಆ್ಯಕ್ಟ್ ಮಾಡಬೇಕು ಅಂತ. ಓಕೆ. ಆ್ಯಕ್ಟ್ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಇನ್ನೊಬ್ಬ ಚಿಕ್ಕಪ್ಪನ ಇನ್ಫ್ಲುಯೆನ್ಸ್ ಮಾಡಿಸಿ, ನಮ್ಮ ಇನ್ನೊಬ್ಬ ರಿಲೇಟಿವ್ಸ್ ಇದ್ದಾರೆ ಅವ್ರ ಕಡೆಯಿಂದ, ಅವ್ರು ತುಂಬ ಅವ್ರಿಗೆ ಕ್ಲೋಸ್ ಇದ್ದರು, ಇನ್ಫ್ಲುಯೆನ್ಸ್ ಮಾಡಿಸಿ ಶ್ರೀಕಾಂತ್ಗೂ ಇಂಟ್ರೆಸ್ಟ್ ಇದೆ ಅಂತೆ, ನೋಡು ಸ್ವಲ್ಪ ಏನಾದರೂ ಇದ್ರು ನೋಡಿ. ಹೌದಾ, ಸರಿ. ಒಂದು ಸರಿ ಬೆಂಗಳೂರಿಗೆ ಯಾವುದೋ ಸುಮ್ಮನೆ ವೆಕೇಷನ್ ಇದರಲ್ಲಿ ಬಂದಿದ್ದೆ ನಾನು. ಬಂದಾಗ ನಾನು ಹೆದರಿ ಕೇಳಿದೆ ನಾನು ಹೆಂಗೆ ಮಾಡೋದು. ಅವ್ರು ಒಂದು ಕಲಿಸಿದ್ರು, ಬರೀ ಆ್ಯಕ್ಟ್ರ್ ಆಗ್ತೀನಿ ಅಂತಂದರೆ ಸಡನ್ನಾಗಿ ನಾಳೆ ನಿನಗೆ ಹೀರೋ ಕೊಟ್ಬಿಟ್ರೆ ನಿನಗೇನು ಗೊತ್ತಿರಲ್ಲ. ನೀನು ಎಲ್ಲ ವಿಭಾಗದಲ್ಲಿ ಮೊದಲು ಕೆಲಸ ಮಾಡು, ಆಮೇಲೆ ನಿನಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ಸೆಟ್ ಆಗುತ್ತೋ ಅದನ್ನು ಮುಂದುವರಿಸ್ಬೋದು. ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ, ಒಬ್ಬ ಎಡಿಟಿಂಗ್ ಟೇಬಲಿಗೆ ಹೋಗಿ ಕೂತಿದ್ದೀನಿ ನಾನು. ಇದಕ್ಕೆ ಅಂದರೆ ಎಡಿಟಿಂಗ್ ಮಾಡ್ತಿರ್ಲಿಲ್ಲ, ಆ ವಿಭಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಡಿಟಿಂಗ್ ಇದರಲ್ಲಿ ಕೆಲಸ ಮಾಡೋದು, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದೀನಿ. ಎಲ್ಲ ಅವ್ರು ಫಸ್ಟು ನಾನು ಕೆಲಸ ಕೊಟ್ಟಿದ್ದೆ ಬೀಡ ತೊಗೊಂಬೋಗು ನನಗೋಸ್ಕರ ಅಂತಂದಿದ್ರು. ಅವ್ರು ಎಲ್ಲ ಕೆಲಸ ನೋಡಬೇಕು, ಆಮೇಲೆ ನಿಮ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ಮಾಡ್ಕೊಂಡು ಹೋಗು. ಸೊ ಯಾವುದು ಸರ್ ಫಸ್ಟು ನೀವು ಮಾಡಿದ್ದು ಕೆಲಸ ಅಂತ? ಸಿನಿಮಾಗೆ ಸಂಬಂಧಪಟ್ಟಿದ್ದು, ಟಿವಿಗೆ ಸಂಬಂಧಪಟ್ಟಿದ್ದು? ಫಸ್ಟ್ ಯಾವುದು ನಿಮ್ಮದು? ಸಿನಿಮಾನ ಟಿವಿನ ಫಸ್ಟ್? ಸಿನಿಮಾ. ಯಾವುದು ಫಸ್ಟ್ ಸಿನಿಮಾ ಸರ್? ನಾನು ಆ್ಯಕ್ಟ್ ಮಾಡಿದ್ದು ಆಘಾತ ಅಂತ ಒಂದು ಫಿಲ್ಮು. ಓಕೆ. ನಮ್ಮ ಚಿಕ್ಕಪ್ಪ ಸಾಹೇಬ್ರದ್ದು, ಅವ್ರದ್ದೇ. ಡಾಕ್ಟರ್ ಅಶೋಕ್ ಪೈ ಅಂತ ಸೈಕಾಟ್ರಿಸ್ಟ್ ಇದ್ದರು, ಶಿವಮೊಗ್ಗದವರು. ಈಸ್ ನೋ ಮೋರ್ ಪಾಪ. ಅವ್ರ ಪ್ರೊಡಕ್ಷನ್. ಶ್ರುತಿ ಅವರು ಮಾಡಿದ್ರು. ಶ್ರುತಿ. ಏನು ಪಾತ್ರ ಸರ್ ಅದರ ನಿಮ್ಮದು? ಅದರಲ್ಲಿ ಒಬ್ಬ ಗಂಡ ಹೆಂಡತಿ ಪಾತ್ರ. ಅವಳಿಗೆ ಸಮಸ್ಯೆ ಇರುತ್ತೆ.
ಅವ್ರಿಗೆ ಯಾಕೆ ಸಮಸ್ಯೆ ಇತ್ತು ಅದು ಇದು ಅದ್ರ ಬಗ್ಗೆ ಏನು ನಿಮ್ಮ ಜ್ಞಾಪಕ ಇದೆಯಾ ಫಸ್ಟ್ ಶಾಟ್ ಏನು ತೆಗೆದ್ರು, ಏನು ನಿಮ್ಮ ಬಣ್ಣ ಹಚ್ಚಿದಾಗ ಕ್ಯಾಮ್ರಾ ಮುಂದೆ ನಿಂತಾಗ ಮೊದಲ ಆದ ಅನುಭವ ಏನಾದ್ರು ಜ್ಞಾಪಕ ಇದೆಯಾ? ಸಣ್ಣ ಟೀಮ್ ಅದು ನಮ್ಮದು, ಕಾಂಪ್ಯಾಕ್ಟ್ ಟೀಮು. ಆಫ್ ಬೀಟ್ ಫಿಲ್ಮು, ಬಜೆಟ್ ಇರ್ತಿರ್ಲಿಲ್ಲ, ಕಮ್ಮಿ ಬಜೆಟ್ನಲ್ಲಿ ಫಿಲ್ಮ್ ಮಾಡಬೇಕು. ಸೊ ನಾನು ಹೀರೋ ಕಮ್ ಮ್ಯಾನೇಜರ್ ಕಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಇದ್ದೆ ನಾನು. ನಾನು ಹಿಂಗೆ ಕ್ಯಾಮ್ರಾ ಮುಂದೆ ಹಿಂಗೆ ನಿಂತ್ಕೊಂಡು ಒಂದೇನೋ ಡೈಲಾಗ್ ಹೇಳಬೇಕು. ಪಕ್ಕದವ್ನು ಬಂದು ಹೀರೋನಿಗೆ ಮಲ್ಲಿಗೆ ಹೂ ಬೇಕಂತೆ ತೊಗೊಂಬರ್ತೀರಾ, ಯಾರು ಕಳ್ಸೋದು ತಾಳು ಈ ಶಾರ್ಟ್ ಮುಗಿಸ್ಕೊಂಡು ನಾನೇ ಹೋಗಿ ತೊಗೊಂಬರ್ತೀನಿ ಇಂಥ ಪರಿಸ್ಥಿತಿಗಳು. ಅಯ್ಯೋ ದೇವ್ರೆ, ರೂಪ ಒಂದು ನಾಮ ಒಂದು ರೂಪ ಹಲವು ನನಗೆ ಏನೋ ಆ ಥರ ಇರೋದು. ನಿಮ್ಮ ಚಿಕ್ಕಪ್ಪ ಡೈರೆಕ್ಟ್ರು ಅವ್ರ ಪಾಪ ಅವ್ರ ಇದರಲ್ಲಿ ಕಂಟೆಂಟು ಅಲ್ಲಿ ಸ್ಪಾಟಲ್ಲಿ ಚಿಕ್ಕಪ್ಪ ಮಗ ಇದ್ರು ಇಲ್ಲ ಡೈರೆಕ್ಟ್ರು ಆ್ಯಕ್ಟ್ರ್ ಸಂಬಂಧ ಇತ್ತು? ಡೈರೆಕ್ಟರ್ ಸಂಬಂಧ. ಅಲ್ಲಿ ಇದ್ರ ಚಿಕ್ಕಪ್ಪ ಮತ್ತು ಇದೊಂದು ಬರ್ತಾನೆ ಇರಲಿಲ್ಲ. ಅವ್ರು ಈಸ್ ವೆರಿ ಪ್ರೊಫೆಷ್ನಲ್ ಅವರು. ಅಂದರೆ ಅವರು ಆ ಕಥೆಯ ಒಳಗಡೆ ಹೋಗ್ಬಿಟ್ರೆ ಆಳೆ ಕೇಳಿದ್ರೆ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಅಯ್ಯೋ ಇಸ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್, ವೆರಿ ಗುಡ್ ಮೇಕರ್. ಅಂದರೆ ಅವರು ಮಾಡ್ತಿದ್ದ ಸಿನಿಮಾಗಳನ್ನ ಇವತ್ತಿಗೆ ಪ್ಯಾರಲಲ್ ಸಿನಿಮಾಸ್ ಅಂತಾರೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಅಂತಾರೆ. ಆ ಲೇಬಲ್ ಕೊಟ್ಟಿದ್ದಾರೆ, ಬಟ್ ಅವ್ರು ಅವತ್ತೇ ಮಾಡಿಬಿಟ್ಟಿದ್ರು 20 ವರ್ಷ ಹಿಂದೆನೇ. ಅವರೇನು ಇವತ್ತು ಹೊಸದಾಗಿ ಮಾಡಬೇಕಾಗಿಲ್ಲ ಅದನ್ನು. ಗ್ರೇಟ್ ಬ್ಲಿಕರ್ ಸರ್, ಥ್ಯಾಂಕ್ ಯು, ರೆಸ್ಪೆಕ್ಟ್ಸ್ ಟು ಯು. ಎಸ್ ಶ್ರೀಕಾಂತ್ ಸರ್, ಆಘಾತ ಆಯಿತು. ಆಘಾತ ಆದಮೇಲೆ ನಿಮ್ಮ ಚಿತ್ರ ಜೀವನ ಹೇಗೆ ಮುಂದುವರಿತು? ಏನೋ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪರಿಂದ ಅದು ಒಳ್ಳೇದು ಬಂತು ಕೆಟ್ಟದ್ದು ಬಂತು ನನಗೆ ಗೊತ್ತಿಲ್ಲ. ಅವರನ್ನೋರು ನಿನ್ನಲ್ಲಿ ಟ್ಯಾಲೆಂಟ್ ಇದ್ದರೆ ಅವರಾಗಿ ನೀನು ಹುಡ್ಕೊಂಬರ್ತಾರೆ. ನೀನು ನಿನ್ನ ಫೋಟೋ ಆಲ್ಬಮ್ ಹಿಡ್ಕೊಂಡು ನನಗೊಂದು ಪಾತ್ರ ಕೊಡಿ, ನನ್ನ ಹೀಗಿದೆ ಅಂತ ಸ್ವಾಭಿಮಾನ ನೀನು ಕಳ್ಕೊಬೇಡ, ಯಾರಿಗೂ ಬಗ್ಗಬೇಡ. ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಇನ್ ಯುವರ್ ಲೈಫ್, ಡೇರ್ ಟು ಸೇ ನೋ. ಮೇ ಬಿ ಅದರಿಂದ ಇರ್ಬೋದು ಚಿತ್ರರಂಗ ನಮ್ಮನ್ನು ದೂರ ಇಟ್ಬಿಡ್ತು. ಚಿತ್ರರಂಗದಲ್ಲಿ ನಾನು ಜಾಸ್ತಿ ಆ್ಯಕ್ಟಿವ್ ಆಗಲಿಲ್ಲ. ಆಮೇಲೆ ನನಗೆ ಆಫ್ಕೋರ್ಸ್ ಅನ್ನ ಕೊಟ್ಟಿದ್ದು ಕಿರುತೆರೆ. ನಿಮ್ಮ ತವರು ಮನೆ. ಹೌದು, ಖಂಡಿತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು ನಾನು.